ಏನಿದೆ ಇದರಲ್ಲಿ ಅಂತ ನಾನು ಚೆಕ್ ಮಾಡಲಿಕ್ಕೆ ಅಂತ ಇದನ್ನು ತರಿಸಿದ್ದೀನಿ. ಕಣ್ಣು ಸ್ವಲ್ಪ ಇವಾಗ ಕೆಂಪು ಆಗ್ತದೆ. ಹಾಯ್, ನಮಸ್ಕಾರ ಎಲ್ರಿಗೂ. ಜೋಲೋ ಚಿಪ್ಸ್ ಎಲ್ಲರೂ ಟ್ರೈ ಮಾಡಿ ಅಷ್ಟು ಖಾರ ಇದೆ ಅಂತ ಅಂತಾದ್ರು. ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ವೀಡಿಯೋಗಳನ್ನ. ಎಲ್ಲರೂ ಜೋಲೋ ಚಿಪ್ಸ್ ಅಂತಂದು ವೀಡಿಯೋ ಮಾಡ್ತಾಯಿದ್ರು. ಹಂಗಾಗಿ ಏನಿದೆ ಇದರಲ್ಲಿ ಅಂತ ನಾನು ಚೆಕ್ ಮಾಡಲಿಕ್ಕೆ ಅಂತ ಇದನ್ನು ತರಿಸಿದ್ದೀನಿ ಅಮೆಝಾನಿಂದ. 249 ರುಪೀಸ್ 249 ರುಪೀಸ್ಗೆ ಬಂದಿದೆ. ಇದರಲ್ಲಿ ಏನಿದೆ ಅಂದರೆ ಬರೀ ಒಂದೇ ಒಂದು ಚಿಪ್ಸ್ ಇದೆ ನೋಡಿ, ಬರೀ ಒಂದೇ ಒಂದು ಚಿಪ್ಪು. ಇದಕ್ಕೆ 249 ರುಪೀಸ್. ಇದು ಏನಂತಂದರೆ ಪ್ರಪಂಚದಲ್ಲಿ ಅತಿ ಖಾರವಾಗಿರೋ ಒಂದು ಮೆಣಸಿನ್ಕಾಯಿ ಬರುತ್ತೆ, ಓಕೆನಾ, ಕ್ಯಾರೋಲಿನಾ ರೀಪರ್ ಅಂತ ಹೇಳಿ. ಸೊ ಅದರಿಂದನೇ ಇದು ತಯಾರು ಮಾಡಿರ್ತಾರೆ. ಅದ್ರ ಜೊತೆಗೇ ಇಂಡಿಯಾದ್ದು ಇನ್ನೊಂದು ಮೆಣಸಿನ್ಕಾಯಿ ಇದೆ, ಗೋಸ್ಟ್ ಪೆಪ್ಪರ್ ಅಂತೇಳಿ. ಅದನ್ನು ಅಸ್ಸಾಮಲ್ಲಿ ಬೆಳೀತಾರೆ. ಅದನ್ನು ಹಾಕ್ಬಿಟ್ಟು ಅದರಲ್ಲಿಂದ ಮಿಕ್ಸರ್ ಮಾಡಿ ತಯಾರು ಮಾಡ್ತಾರೆ. ಸೊ ಇದು ಆ್ಯಕ್ಚುಲಿ ಏನು ಗೊತ್ತಾ, ಈ ಕ್ಯಾರೋಲಿನಾ ರೀಪರ್ ಅನ್ನೋ ಒಂದು ಮೆಣಸಿನ್ಕಾಯಿ ಸಣ್ಣದ ಇಷ್ಟೇ ಇರುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಖಾರ ಇರೋ ಮೆಣಸಿನ್ಕಾಯಿ ಅಂತ ಇದು. ಇದನ್ನು 2013ರಿಂದ 2023ರವರೆಗೂ ಇದು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿತ್ತು, ಅತಿ ಹೆಚ್ಚು ಖಾರ ಇರೋದು ಅಂತೇಳಿ. ಇದನ್ನು ಆ್ಯಕ್ಚುಲಿ ನ್ಯಾಚುರಲಾಗಿ ಬೆಳೆದಿದ್ದಲ್ಲ, ಇದನ್ನು ಡೆವಲಪ್ ಮಾಡಿರ್ತಾರೆ, ಲ್ಯಾಬಲ್ಲಿ ಡೆವಲಪ್ ಮಾಡಿರ್ತಾರೆ. ಬರೋಬ್ಬರಿ 10 ವರ್ಷ ಹಿಡಿತಂತೆ ಇದನ್ನು ಡೆವಲಪ್ ಮಾಡಲಿಕ್ಕೆ. ಯಾವಾಗಂದರೆ 2001ರಿಂದ ಇದನ್ನು ಸ್ಟಾರ್ಟ್ ಮಾಡಿದರು ಡೆವಲಪ್ ಮಾಡಲಿಕ್ಕೆ. 2010ಕ್ಕೆ ಇದು ಕಂಪ್ಲೀಟ್ ಆಗಿದೆ. ಲ್ಯಾಬ್ನಾಗ ಬೆಳೆದು ಅದಾದಮೇಲೆ ಟೆಸ್ಟಿಂಗ್ ಮಾಡಿದರು. ಸೊ ಅಲ್ಲಿಂದ 2013ರಿಂದ 2023ರವರೆಗೂ ಪ್ರಪಂಚದ ಅತಿ ಹೆಚ್ಚು ಖಾರ ಇರೋ ಚಿಪ್ಸ್ ಅಂತ ಮೆಣಸಿನ್ಕಾಯಿ ಅಂತಂದೇಳಿ ಅದಕ್ಕೆ ಕರ್ತಾ ಇದ್ರಂತೆ. ಅದು ಇಷ್ಟೇ ಇರುತ್ತೆ. ಅದನ್ನ ನಾನು ಬೇಕಾದರೆ ನಿಮಗೆ ಇದರಲ್ಲಿ ಹಾಕ್ತೀನಿ, ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ ಅದನ್ನು ಹೆಂಗಿರುತ್ತೆ ಅಂತಂದೇಳಿ. ಇದು ಯೂಟ್ಯೂಬ್ಗೆ ಟಾಪಿಕ್ ಭಾಳ ಹಳೆಯದಿತ್ತು, ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಭಾಳ ಹೊಸದು. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಜೋಲೋ ಚಿಪ್ಸ್ ಅಂತೇಳಿ. ಇರೋದ್ರಲ್ಲಿ ಒಂದೇ ಒಂದು ಇರುತ್ತೆ, ಜಾಸ್ತಿ ಇರೋಂಗಿಲ್ಲ. ಅದಕ್ಕೆ 249 ರೂಪಾಯಿ ಅಂದರೆ 250 ರೂಪಾಯಿ ಎಲ್ಲ ಇದಾಗಿಬಿಡುತ್ತೆ. ಸೊ ಆ ಮೆಣಸಿನ್ಕಾಯಿ ಹೇಳಿದ್ನಲ್ಲ, ಕ್ಯಾರೋಲಿನಾ ರೀಪರ್ ಅಂತೇಳಿ, ಅದು ಹೆಂಗಿರುತ್ತೆ ಅಂತಂದರೆ, ಒಂದು ಮೆಣಸಿನ್ಕಾಯಿ ತಿಂದರೆ ಈ ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ 200 ಬ್ಯಾಡಗಿ ಮೆಣಸಿನ್ಕಾಯಿ ತಿಂದಷ್ಟು ಖಾರ ಇರುತ್ತೆ. ನೀವು ಲೆಕ್ಕ ಹಾಕೊಳ್ಳಿ, ಇದರಿಂದ ಲೆಕ್ಕ ಹಾಕೊಳ್ಳಿ ಎಷ್ಟು ಖಾರ ಇರ್ಬೋದು ಅಂತೇಳಿ. ಸೊ ಇದನ್ನು ಚೆಕ್ ಮಾಡೋಣ, ನೋಡೋಣ. ನಾನು ಹೇಳಿದ್ನಲ್ಲ, ಒಂದೇ ಒಂದು ಇರೋದು. ನನಗೆ ಸ್ಮೆಲ್ ಗೊತ್ತಾಗಲ್ಲ, ಬಟ್ ಆದ್ರೂ ಇದು ಖಾರ ಕಾಣಿಸ್ತಾ ಇದೆ. ಮುರಿದೋಗಿದೆ, ಇದರಲ್ಲಿ ಪೀಸ್ಗಳಿದ್ದಾವೆ, ಅದರಲ್ಲಿ ಮುರಿದೋಗಿ ಒಂದೇ ಒಂದು ಚಿಪ್ಸ್ ಬಂದಿದೆ. ಇದೆ ನೋಡಿ, ಜೋಲೋ ಚಿಪ್ಸ್. ಟೋಟಲ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಖಾರವಾಗಿರುವ ಮೆಣಸಿನ್ಕಾಯಿಗಳನ್ನ ಮಿಕ್ಸ್ ಮಾಡಿ ಇದನ್ನು ತಯಾರು ಮಾಡ್ತಾರೆ. ಟ್ರೈ ಮಾಡಮ್ಮ, ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಟ್ರೈ ಮಾಡಿ ಹೆಂಗಿರುತ್ತೆ ಅಂತ. ಇದನ್ನು ಗೋಸ್ಟ್ ಪೆಪ್ಪರ್ ಅಂತ ಹೇಳಿದ್ನಲ್ಲ, ಆ ಗೋಸ್ಟ್ ಪೆಪ್ಪರಿಂದನೇ ಇದನ್ನು ತಯಾರು ಮಾಡಿರ್ತಾರೆ ಅಮೇರಿಕದವರು. ಆ ಗೋಸ್ಟ್ ಪೆಪ್ಪರ್ ಏನಂತಂದರೆ ನಮ್ಮ ಅಸ್ಸಾಂದಲ್ಲಿ ಸಿಗುತ್ತೆ. ಅದು ಅಸ್ಸಾಂದಲ್ಲೇ ಇಲ್ಲಿ ಬೆಳೀತಾರೆ ಅದನ್ನು, ಇಂಡಿಯಾದ್ದು. ಅದನ್ನು ಇಷ್ಟೇ ಇರುತ್ತೆ. ಅದನ್ನು ಕೂಡ 2007ರಲ್ಲಿ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಸೇರಿತ್ತು, ಅತಿ ಹೆಚ್ಚು ಖಾರವಾದ ಮೆಣಸಿನ್ಕಾಯಿ ಅಂತ. ಅದಾದಮೇಲೆ ಇದು ಬಂತು, ಕ್ಯಾರೋಲಿನಾ ರೀಪರ್ ಅಂತೇಳಿ. ಸೊ ಇದರಿಂದ ತಯಾರು ಮಾಡಿರೋ ಇನ್ನೊಂದು ಇದನ್ನು ಅಂದರೆ ಮೆಣಸಿನ್ಕಾಯಿ ಇವಾಗ ಪ್ರಪಂಚದ ಹೈಯೆಸ್ಟು ಖಾರವಾಗಿರುವ ಮೆಣಸಿನ್ಕಾಯಿ ಅಂತದೆ. ಅದಕ್ಕೆ ಹೆಸರು ಪೆಪ್ಪರ್ ಎಕ್ಸ್ ಅಂತ ಕರೀತಾರೆ. ಸೊ ಉತ್ತರ ಕರ್ನಾಟಕದವರು ಸ್ವಲ್ಪ ಖಾರನ ಜಾಸ್ತಿನೇ ತಿಂತೀವಿ ಯೂಸ್ವಲ್ ಆಗಿ. ಅದನ್ನು ತೋರಿಸ್ತೀನಿ ನಮ್ಮ ಮನೇಲಿ ಏನೇನು ಮಾಡಿರ್ತೀವಿ, ಏನೇನಿಲ್ಲ ಅಂತಂದು. ಖಾರ ಎಷ್ಟು ತಿಂತೀವಿ ಅಂತಂದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಇದು ಶೇಂಗಾ ಪುಡಿ, ಇದು ಕೆಂಪು ಚಟ್ನಿ, ಇದು ಖಾರದ ಪುಡಿ. ಇನ್ನು ಹಸಿಮೆಣಸಿನ್ಕಾಯಿ ಚಟ್ನಿ ಇರುತ್ತೆ, ಅದು ಖಾಲಿ ಆಗಿದೆ. ಇಷ್ಟೇ ತಿಂತಾಯಿದ್ದೀನಿ.
ತಿಂದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಸೇಫ್ಟಿಗೆ ನೀರಿದ್ದಾವೆ, ಅದಾದಮೇಲೆ ಒಂದು ಸ್ವೀಟ್ ಇಟ್ಕೊಂಡಿದ್ದೀನಿ. ಐ ಹೋಪ್ ದಟ್ ಉತ್ತರ ಕರ್ನಾಟಕದವ್ರು ಮರ್ಯಾದೆ ತೆಗೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಜೈ ಆಂಜನೇಯ. ಇದೆ, ನಾನು ಅಂದ್ಕೊಂಡಿದ್ದ ಮಟ್ಟಿಗಿಲ್ಲ ಅಂತಂದ್ರೂ ಕೂಡ ಒಂದು ಮಟ್ಟಿಗೆ ಐತೆ. ಏನು ಗೊತ್ತಿಲ್ಲ, ಇನ್ನು ಇವಾಗ ಜಸ್ಟ್ ತಿಂದಿದ್ದೀನಲ್ಲ, ಖಾರ ಗೊತ್ತಾಗುತ್ತೆ, ಅಷ್ಟೊಂದು ಗೊತ್ತಾಗಲ್ಲ. ಇನ್ನೊಂದು ಆಲ್ಮೋಸ್ಟ್ ಅರ್ಧ ಚಿಪ್ಸ್ ತಿಂದಿದ್ದೆ, ಅರ್ಧ ಚಿಪ್ಸ್ ತಿಂದಿದ್ನಿ. ವೆದರು ಸ್ವಲ್ಪ ಕಾರ್ ಮಾಡೋಕ್ಕೆ ಕವಿದಿರೋದ್ರಿಂದ ಹೊರಗಡೆ ಶೆಕೆ ಕೂಡ ಇದೆ. ಇದನ್ನು ತಿಂದದಕ್ಕೆ ಇನ್ನೂ ಜಾಸ್ತಿ ಬರುತ್ತೆ. ಫ್ಯಾನ್ ಹಾಕಿಲ್ಲ, ಯಾಕಂತಂದರೆ ನಾಯ್ಸ್ ಜಾಸ್ತಿ ಬರುತ್ತೆ. ಅಷ್ಟೊಂದು ಕಾಣಿಸ್ತಾ ಇಲ್ಲ ನನಗೆ, ಬಟ್ ಇದು ಪೂರ್ತಿ ತಿಂದರೆ ಗೊತ್ತಾಗುತ್ತೆ. ತಿಂಡಿ ತಿರ್ನವರ್ಣ ಆಗುತ್ತೆ ಪೂರ್ತಿ ತಿಂದರೆ. ನೀವು ಸ್ವಲ್ಪ ತಿನ್ನೋ. ನಾವು ನಾರ್ಮಲ್ ಚಿಕನ್ನಕ್ಕೆ ಎಷ್ಟು ಖಾರ ಹಾಕ್ತೀವಿ ನಾವು, ಸ್ವಲ್ಪ ಕಾಮನ್ ಇದು. ಹೊರಗಡೆ ಆವಾಗ ನಾವು ಚಿಕನ್ ಮಾಡ್ಸ್ಕೊಂಡು ತಿಂತಾ ಇರ್ತೀವಲ್ಲ, ನಾವೇ ಮಾಡ್ತಾ ಇರ್ತೀವಿ, ಇಲ್ಲಾಂತಂದರೆ ಅಲ್ಲಿ ಹೋಗಿ ಹೋಟೆಲ್ಗಳಲ್ಲಿ ಮಾಡಿಸ್ತಿರ್ತೀವಿ. ಆ ಟೈಮ್ ಮಾಡಿದಾಗ ಇಷ್ಟೇ ಖಾರ ಹಾಕ್ಸಿರ್ತೀವಿ ನಾರ್ಮಲಾಗಿ. ಇದೆ, ಖಾರ ಇದೆ. ನಾನು ಹೇಳಿದ್ನಲ್ಲ, ಬರೋಬ್ಬರಿ 10 ವರ್ಷ ಆಯಿತು ಈ ಕಾರಲುನ ಪೆಪ್ಪರ್ ಅಂತೇಳಿ, ರಿಪರ್ ಅಂತೇಳಿ ಒಂದು ಮೆಣಸಿನ್ಕಾಯಿನ ಡೆವಲಪ್ ಮಾಡಲಿಕ್ಕೆ. ಆಮೇಲೆ ನ್ಯಾಚುರಲಾಗಿ ಬೆಳೆಯೋದು ಗೋಸ್ಟ್ ಪೆಪ್ಪರ್ ಅಂತೇಳಿ ಇಂಡಿಯಾದಲ್ಲಿ ಬೆಳೀತಾ ಇದೆ. ನಿಮ್ಗೆ ಗೊತ್ತಲ್ವಾ, ನಾವು ಯಾವುದು ಇಂಡಿಯಾದವ್ರು ಆಲ್ಮೋಸ್ಟ್ ಅಲ್ಲಿ ಸ್ಪೈಸಸ್ಗಳನ್ನ ಯಾವುದು ಲ್ಯಾಬ್ರೇಟರಿಲಿ ತಯಾರು ಮಾಡಲ್ಲ, ನ್ಯಾಚುರಲಾಗಿ ಬೆಳಿತೀವಿ. ಅದರಿಂದ ಈ ಗೋಸ್ಟ್ ಪೆಪ್ಪರಿಂದ, ಅಸ್ಸಾಮಲ್ಲಿ ಸಿಗಿರೋ ಗೋಸ್ಟ್ ಪೆಪ್ಪರಿಂದ ಈ ಕರಲ್ನ ರಿಪರ್ ಅನ್ನೋ ಮೆಣಸಿನ್ಕಾಯಿನ ಡೆವಲಪ್ ಮಾಡ್ತಾರೆ ಲ್ಯಾಬಲ್ಲಿ. ಬರೋಬ್ಬರಿ 10 ವರ್ಷ ಹಿಡಿಯುತ್ತೆ ಅದನ್ನ ಡೆವಲಪ್ ಮಾಡಲಿಕ್ಕೆ. ಅಷ್ಟೊಂದು ಅರ್ಥ ಇಲ್ಲ ನನಗೆ. ತಿನ್ನಮ್ಮ, ಇಲ್ಲ ಊರವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಸಮ್ಮ. ಇನ್ನೂ ಸ್ವಲ್ಪ ತಿನ್ಕು. ಒಂಥರ ಟೇಸ್ಟೂ ಇದೆ, ಖಾರನೂ ಇದೆ. ನೋಡಿದ್ರಲ್ಲ ಬೆವರು ಹೆಂಗೆ ಕಿತ್ಕೊಂಬರುತ್ತಂತ.
ಖಾರಕ್ಕಲ್ಲ, ಕುದಿ, ಶಕೆ. ತಿಂದ್ಬಿಡಮ್ಮ. ಊರವ್ರಿಗೆ ಇನ್ನೊಂದ್ಸತಿ ಬೇಕಾದರೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಆಗಿದ್ದಾಗಲ್ಲ ಏನಾಗುತ್ತೆ. ನೋಡಮ್ಮ, ಇನ್ನೂ ಇಷ್ಟು ಸಿಕ್ಕಿದೆ. ಟೇಸ್ಟ್ ಚೆನ್ನಾಗಿದೆ. ಒದ್ರ ಹತ್ತೈತೆ. ಅಯ್ಯವ್ವ, ಇಲ್ಲಿ ಒರೆಸ್ಕೊಂಡ್ಬಿಟ್ಟೆ. ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ, ಹಂಗಾಗಿ ಇಂಥದ್ದನ್ನ ತಡ್ಕೊಂತೀವಿ. ಬಟ್ ಖಾರ ತಿನ್ನಲಾರ್ದವರು ತಿನ್ನಕೋಬೇಡಿ. ಕಣ್ಣು ಸ್ವಲ್ಪ ಇವಾಗ ಕೆಂಪು ಆಗ್ತದೆ. ನನಗೆ ಆಲ್ರೆಡಿ ಕೆಂಪು ಇದೆ. ಇದೇನಲ್ಲ ಆ್ಯಕ್ಚುಲಿ, ನನ್ನಕ್ಕಿಂತನೂ ಖಾರ ತಿನ್ನೋರು ಇರ್ತಾರೆ. ಇದನ್ನು ಒಂದು ಚಿಪ್ಸ್ ತಿನ್ನೋದ್ರಿಂದ ಎಷ್ಟು ಖಾರ ಇರುತ್ತೆ, ಸ್ಪೈಸಿ ನಿಮಗೆ ಎಕ್ಸಾಕ್ಟಾಗಿ ಅಂದಾಜಾಗಿ ಹೇಳ್ತೀನಿ ಕೇಳಿ. ಒಂದು ಕ್ಯಾರಲ್ನ ಸಿಪ್ಪರ್ ಮೆಣಸಿನಕಾಯಿ, ಒಂದು ಗೋಸ್ಟ್ ಪೆಪ್ಪರ್, ಇನ್ನೊಂದು ಮೆಣಸಿನಕಾಯಿ ಹಾಕಿರ್ತಾರೆ. ಆ 3 ಇಂಗ್ರೀಡಿಯೆಂಟ್ಸನ್ನು ಸೇರಿ ಇದನ್ನೇ ಡೆವಲಪ್ ಮಾಡಿರ್ತಾರೆ. ಸೊ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕ್ಯಾರಲ್ನ ರಿಪ್ಪರ್, ಆ ಮೆಣಸಿನ್ಕಾಯಿ ತಿನ್ನೋದು ಒಂದೇ, 200 ಬ್ಯಾಡಿಗೆ ಮೆಣಸಿನ್ಕಾಯಿ ತಿನ್ನೋದು ಒಂದೇ. ಇದೇ ಥರ ಗೋಸ್ಟ್ ಪೆಪ್ಪರ್, ಆ ಒಂದು ಗೋಸ್ಟ್ ಪೆಪ್ಪರ್ ತಿನ್ನೋದು ಒಂದೇ, 100 ಬ್ಯಾಡಿಗೆ ಮೆಣಸಿನ್ಕಾಯಿ ತಿನ್ನೋದು ಒಂದೇ. ಇನ್ನೊಂದು ಇದರಷ್ಟೇ ಸ್ಪೈಸಿ ಆಗಿರೋ ಇನ್ನೊಂದು ಇದೆ, ಏನದು ಮೆಣಸಿನ್ಕಾಯಿ ಇದೆ, ಅದರ ಹೆಸರಿದೆ, ನಾನು ಬರ್ಕೊಂಡಿದ್ದೆ, ಅದನ್ನ ಆ್ಯಕ್ಚುಲಿ ನೆನಪು ಬರ್ತಾ ಇಲ್ಲ ನನಗೆ ಯಾವುದು ಅಂತ. ಆ ಮೆಣಸಿನ್ಕಾಯಿನೂ ಹೆವಿ ಖಾರ ಇರುತ್ತೆ. ಇವು 3 ಮಿಕ್ಸ್ ಮಾಡಿದ್ದಾರೆ ಅಂತಂದರೆ ಲೆಕ್ಕ ಹಾಕೋರಿ, ಅದು ಇನ್ನೆಷ್ಟು ಸ್ಪೈಸ್ ಆಗಿರ್ಬಾರ್ದು, ಎಷ್ಟು ಖಾರ ಇರ್ಬೋದು. ಈ ಒಂದು ಚಿಪ್ಸ್ ತಿನ್ನೋದ್ರಿಂದ ಒಂದು ಇಡೀ ಖಾರ ತಿನ್ನೋದು ಆಲ್ಮೋಸ್ಟ್ 2 ಸೇಮ್ ಆಗುತ್ತೆ. ಸ್ವಲ್ಪ ಕಡಿಮೆ ಆಯ್ತು, ಇವಾಗ ಫೇಲ್ ಆಯಿತು. 1 ನಿಮಿಷ ಅಷ್ಟೇ ಹುರಿತು ಬಾಯಿ, ಅದಾದಮೇಲೆ ಫೇಲ್ ಆಯಿತು. ಏನೂ ಅನ್ನಿಸ್ತಾ ಇಲ್ಲ. ಬಟ್ ನಾರ್ಮಲ್ ಖಾರ ತಿನ್ನೋರು ಟ್ರೈ ಮಾಡಿಬಿಡ್ರಿ ಆಯಿತಾ. ಚೆನ್ನಾಗಿದೆ, ಒಂಥರ ಟೇಸ್ಟಿ ಆಗೈತೆ, ಖಾರ ಆಗಿನ ಐತೆ. ಅವಾಗ ಬಸ್ಗರ್ತಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಬಸ್ಗರಿತಾ ಇಲ್ಲ, ಖಾರ ಇಲ್ಲ ಅಷ್ಟೊಂದು. ಸೇಫ್ಟಿಗೆ ಇರಲಿ, ಹೆಂಗೇನಾಗಲಿ ಅಂತಂದೇಳಿ ಒಂದು ಸ್ವೀಟ್ ಕೂಡ ತೊಗೊಂಬಂದಿದ್ದೆ ನಾನು. ತಿನ್ನೋ ಅವಶ್ಯಕತೆ ಏನಿರಲ್ಲ ಅಂತ ಅನ್ಸುತ್ತೆ. ವೆದರ್ ಕೂಡ ಸಿಕ್ಕಾಪಡೆ ಇದೆ, ಯಾಕೆ ಅದನ್ನು ತೋರಿಸ್ತೀನಿ. ಯಾಕಂತಂದರೆ ಖಾರ ತಿಂದದಕ್ಕೆ ಬೆರೋಕತ್ತಿದೆ, ಸುಮ್ಮನೆ ಮ್ಯಾನೇಜ್ ಮಾಡೋಕತ್ತಿ ಅನ್ಕೋಬಾರ್ದಲ್ಲ. ವೆದರ್ ತೋರಿಸ್ತೀನಿ ಬರೀ. ನೋಡಿ, ವೆದರ್ ಇಷ್ಟಿದೆ. ಅದನ್ನೇ ಒದರ್ತಾ ಇದೆ. ಆ ಥರ ಕಾರ್ಬೋರ್ಡ್ ತುಂಬಿಕೊಂಡಿರೋದ್ರಿಂದ ಕುದಿ ಜಾಸ್ತಿ ಆಗ್ತಾಯಿದೆ. ಶಕೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಶಕೆ, ನಾವು ಈ ಕಡೆ ಕುದಿ ಅಂತಂದು ಕರಿತೀವಿ, ಕುದಿ ಅಂತೀವಿ ನಾವು. ಓಕೆ, ಆಲ್ಮೋಸ್ಟ್ ಅಲ್ಲಿ 8 ನಿಮಿಷ ಆಯಿತು. ಸ್ವಲ್ಪ ತಿಂದೆ, ಅವಾಗೊಂದು ಸ್ವಲ್ಪ ಉರಿತು ಬಾಯಿ. ಇವಾಗ ಏನಿಲ್ಲ, ಅಷ್ಟೊಂದೇನಿಲ್ಲ, ನಾರ್ಮಲ್ ಆಗಿದೆ. ನಮ್ಮ ಕಡೆ ಸಣ್ಣ ಹುಡ್ರು ಅಂತ ತಿಂತಾವಿದ್ನ, ತಿನ್ಬಾರ್ದು ಅಂತ ಹೇಳಿದ್ನಲ್ಲ ನಾನು.
ಟೇಸ್ಟ್ ಚೆನ್ನಾಗೈತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇನ್ನು ಸ್ವಲ್ಪ ಖಾರ ಆಗಲಿ ನೋಡಮ್ಮ. ಇನ್ನೊಂದು ಸತ ತೊಗೊಂಬರ್ಸಿ ಊರವರೆಗೆ ಟ್ರೈ ಮಾಡಿಸ್ತೀನಿ. ಹೆಂಗಿರುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿ ಒಂಥರ ಯಾವ ಥರ ಇರುತ್ತೆ ಅಂತ. ಇವಾಗ ಸ್ವಲ್ಪ ಖಾರ ತಿನ್ನಲ್ಲ, ಅದಕ್ಕೂ ಉರಿತಾ ಇದೆ. ಸೊ ನೋ ಪ್ರಾಬ್ಲಮ್. ಆಲ್ಮೋಸ್ಟ್ 500 ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕೆ ಬಂದಿದ್ದಾರೆ. 500 ಆದಮೇಲೆ ಒಂದು ಸರಿ ಲೈವ್ ಬರೋಣ ಅಂತ ಇದ್ದೀನಿ. ಸೊ ದಯವಿಟ್ಟು ಯಾರಾದರೂ ಈ ವಿಡಿಯೋ ಹೊಸದಾಗಿ ರೀಚ್ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಥವಾ ಸಣ್ಣ ಸಣ್ಣ ಲಾಗ್ ಕೂಡ ಮಾಡ್ತಾಯಿರ್ತೀನಿ. ಹಳ್ಳಿ ವಾತಾವರಣ ಹೆಂಗಿರುತ್ತೆ, ಹಳ್ಳೀಲಿ ಯಾವ ಥರ ಕಲ್ಚರ್ ಇರುತ್ತೆ, ಸಿಟಿಗೂ ಹಳ್ಳಿಗೂ ಏನು ವ್ಯತ್ಯಾಸ, ಸೊ ಇದನ್ನೆಲ್ಲ ನಾನು ಹೇಳ್ತಾ ಇರ್ತೀನಿ, ಅದಕ್ಕೆ ತೋರಿಸ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇವಾಗ ನೆಕ್ಸ್ಟು ಹಂಪಿ ಸೀರೀಸ್ ಇದೆ. ಸೊ 500 ಸಬ್ಸ್ಕ್ರೈಬ್ ಆದ ತಕ್ಷಣ ಒಂದು ಲೈವ್ ಮಾಡಿ ಅದಾದಮೇಲೆ ಹಂಪಿ ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಹಂಪಿ ಗೊತ್ತಲ್ವ, ಎಷ್ಟು ಹೇಳಿದ್ರು ಕಮ್ಮಿ, ಎಷ್ಟು ತೋರಿಸಿದ್ರು ಕಡಿಮೆ ಅದು. ಸೊ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತೆ. ಹಂಪಿಗೆ ಹೋಗಿ ಫಸ್ಟು ವಿಜಯ ವಿಠ್ಠಲ್ ಟೆಂಪಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಏನೇನಿದೆ ಅಂತ ನೆಕ್ಸ್ಟ್ ಲೈವ್ ಬಂದಾಗ ಹೇಳ್ತೀನಿ. ಸೊ ಜೋಲೋ ಚಿಪ್ ಮೇಲೆ ನನ್ನ ರಿವ್ಯೂ ಇಷ್ಟೇ. ತಿಂತಾರೆ ನಮ್ಮ ಕಡೆ ನಾರ್ಮಲ್ ಉತ್ತರ ಕರ್ನಾಟಕದವರು ಆರಾಮಾಗಿ ತಿಂತಾರೆ. ಅಷ್ಟೊಂದು ಖಾರನೂ ನನಗೇನು ಅನ್ನಿಸ್ತಾ ಇಲ್ಲ. ಶಕೆ ಇರೋದ್ರಿಂದ ಸ್ವಲ್ಪ ಕುದಿ ಬರ್ತಾ ಇದೆ, ಬಾಯಿಗೆ ಸ್ವಲ್ಪ ಇದಾಗ್ತಾ ಇದೆ ಹೊರತು ನನಗೇನು ಅಷ್ಟೊಂದು ಖಾರ ಅನಿಸಲ್ಲ. ಈ ಖಾರನ ನಾರ್ಮಲಾಗಿ ನಾವು ತಿಂತಾ ಇರ್ತೀವಿ. ಮನೇಲಿ ಕೂಡ ಇದೇ ಥರ ಚಿಕನ್ ಮಾಡಿದಾಗ, ಮನೇಲೂ ಕೂಡ ಚಿಕನ್ ಮಾಡಿದಾಗ ಅಥವಾ ಹೊರಗಡೆ ಏನು ಮಾಡ್ತಿದ್ದಾಗ, ಹುಡುಗರು ನಾವೆಲ್ಲ ಹೊರಗಡೆ ಹೋಗಿ ಮಾಡಿದಾಗ ಈ ಥರ ಖಾರನ ತಿಂತಾ ಇರ್ತೀವಿ. ಇದು ನಾರ್ಮಲ್ ಖಾರನ, ನಮಗೆ ಅಷ್ಟೊಂದೇನು ಖಾರ ಅನಿಸಿಲ್ಲ. ಸೊ ಇನ್ ಕೇಸ್ ನೀವು ಯಾರಾದರೂ ಖಾರ ಜಾಸ್ತಿ ತಿನ್ನಲ್ಲ ಅಂತಂದರೆ ದಯವಿಟ್ಟು ಇದನ್ನ ಟ್ರೈ ಮಾಡಬೇಡಿ. ನಮಗೆ ನಡೀತಾ ಇದು ಅಷ್ಟೇ. ಏನೇಳೋಣ ಸರಿ. ಸೊ ಎಷ್ಟು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಲೈವ್ ಬರ್ತೀನಿ ಅಂತೇಳಿ, ಡೆಫಿನೆಟ್ಲಿ ಲೈವ್ ಬರ್ತೀನಿ. 500 ಸಬ್ಸ್ಕ್ರೈಬರ್, ಇವಾಗ 497 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 500 ಬಂದು ಆದ ಕೂಡಲೇ ನಾನು ಲೈವ್ ಬರ್ತೀನಿ. ಲೈವ್ ಬಂದು ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಸೊ ಅದನ್ನೆಲ್ಲ ಹೇಳ್ತೀನಿ. ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ವೀಡಿಯೋದಲ್ಲಿ 10 ನಿಮಿಷ ವೀಡಿಯೋದಲ್ಲಿ ಒಂದು 10 ಸೆಕೆಂಡ್ ಆದರೂ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಖಾಲಿ ಪೀಲಿ ಉದ್ರಿ ಮಾತಾಡೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.